ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವರ್ಸಸ್ ದಯಾನಂದ ಸಾಗರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿರುವಂತಹ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ ಅಂತ ಒಂದು ವಿಡಿಯೋದಲ್ಲಿ ಒಬ್ಬರು ಕಾಮೆಂಟ್ ಮಾಡಿ ಕ್ವಶನ್ ಕೇಳಿದ್ರು, ಬ್ರೋ BIT ಅನ್ನೋ ಒಂದು ಕಾಲೇಜು DSE ಗಿಂತ ಚೆನ್ನಾಗಿದ್ಯಾ CSE ಮಾಡೋದಕ್ಕೆ ಅಂತ. ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ನಾನು BIT ನ DSE ಗಿಂತ ಫಸ್ಟ್ ಇಟ್ಟಿರೋದು ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ನೋಡಿ, BIT ವರ್ಸಸ್ DSE ಅಂತ ಕನ್ಸಿಡರ್ ಮಾಡಿದ್ರೆ ಎರಡು ಕಾಲೇಜ್ ಕೂಡ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ ಅಂತ ಹೇಳ್ಬೋದು. ಸೊ ನೀವು ಇವೆರಡು ಕಾಲೇಜಲ್ಲಿ ಯಾವುದಕ್ಕೆ ಹೋಗ್ಬೇಕಂತ ಕನ್ಫ್ಯೂಸ್ ಆಗ್ತಿದ್ರೆ ಅಂತಂದ್ರೆ ಇದು ಟೋಟಲಿ ಡಿಪೆಂಡ್ ಅಪಾನ್ ನೀವು ಹೇಗೆ ಸರ್ವೈವ್ ಆಗೋದಕ್ಕೆ ಇಷ್ಟಪಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, DSE ನ BIT ಗೆ ಕಂಪೇರ್ ಮಾಡಿದ್ರೆ ಕ್ಯಾಂಪಸ್ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂಡ್ ಚೆನ್ನಾಗಿರುತ್ತೆ ಅಂಡ್ ಇದು ಆಟೋನಮಸ್ ಆಗಿರೋದ್ರಿಂದ ನಿಮಗೆ ಅಕಾಡೆಮಿಕ್ಸ್ ಅಲ್ಲಿ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ಆಸ್ ಕಂಪೇರ್ ಟು BIT. ನಾನು BIT ಕ್ಯಾಂಪಸ್ ಚಿಕ್ಕದಿದ್ರು ಕೂಡ BIT ನ ಫಸ್ಟ್ ಹೇಳಿದ್ದು ಏನಕ್ಕೆ ಅಂತ ಅಂದ್ರೆ ನನ್ನ ಫ್ರೆಂಡ್ಸ್ ಗಳು ನನಗೆ ರಿವ್ಯೂ ಕೊಟ್ಟಿರೋ ಪ್ರಕಾರ ಪ್ಲೇಸ್ಮೆಂಟ್ಸ್ ಚೆನ್ನಾಗಿದೆ ಅಂಡ್ ಲೆಕ್ಚರ್ಸ್ ಕೂಡ ನಿಮಗೆ ಚೆನ್ನಾಗಿ ಟೀಚ್ ಮಾಡ್ತಾರೆ ಅಂಡ್ ಏನಪ್ಪಾ ಅಂತಂದ್ರೆ ನಿಮಗೆ ಇಲ್ಲಿ ಪ್ರೆಷರ್ ಸ್ವಲ್ಪ ನಿಮ್ಮ ಮೇಲೆ ಬೀಳೋದ್ರಿಂದ ನೀವು ಚೆನ್ನಾಗಿ ಸ್ಟಡಿ ಮಾಡ್ತೀರಾ ಅನ್ಕೊಂಡು ನಾನು BIT ನ ಫಸ್ಟ್ ಇಟ್ಟು ಸೆಕೆಂಡ್ DSE ನ ಇಟ್ಟಿದ್ದೀನಿ. ಹೋಪ್ ನಿಮ್ಗೆ ಇವಾಗ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ನೀವು ಏನಾದ್ರು ಬೇರೆ ಯಾವ್ದಾದ್ರು ಎರಡು ಕಾಲೇಜಲ್ಲಿ ಯಾವ ಕಾಲೇಜಿಗೆ ಹೋಗ್ಬೇಕಂತ ಕನ್ಫ್ಯೂಸ್ ಆಗ್ತಿದ್ದಾರೆ ಅಂತಂದ್ರೆ ಅಂತ ಟೈಮಲ್ಲಿ ಯಾವ ರೀತಿಯಾಗಿ ಕಾಲೇಜನ್ನ ಚೂಸ್ ಮಾಡಬೇಕಂತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋ ಬೇಕಂತಂದ್ರೆ ಇವಾಗಲೇ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತು ನಿಮ್ಮ ಕಮೆಂಟ್ಸ್ಗೂ ಇದೇ ರೀತಿ ರಿಪ್ಲೈ ಬೇಕಂದ್ರೆ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಟಾಟಾ, ಬೈ ಬೈ.